ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬಂಟ್ವಾಳ ಹಾಗೂ ಈರಾ ಗ್ರಾಮ ಪಂಚಾಯತ್ ಜೊತೆಗೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಈರಾ ಶಾಲೆಯಲ್ಲಿ ಮಂಗಳವಾರ ನಡೆಯಿತು. ದೇಶದಲ್ಲೇ ಸ್ವಚ್ಛ ಗ್ರಾಮ ಎಂದು ಪ್ರಖ್ಯಾತಿ ಪಡೆದಿರುವ ಮಂಗಳೂರು ಹೊರವಲಯದ ಮುಡಿಪುವಿನ ಇರಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಂಗಳವಾರ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭ ಇರಾ ಗ್ರಾಮ ಪಂಚಾಯತ್ ವತಿಯಿಂದ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬಂಟ್ವಾಳ, ಇರಾ ಗ್ರಾಮ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಂಟ್ವಾಳ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಭಂಡಾರಿ ಅವರು ಶಾಸಕ ಯುಟಿ ಖಾದರ್ ಅವರ ಅನುಪಸ್ಥಿತಿಯಲ್ಲಿ ನೆರವೇರಿಸಿದರು. ಸುವರ್ಣ ಗ್ರಾಮ ಕಾಮಗಾರಿಗಳ ಶಂಕುಸ್ಥಾಪನೆ, ಇರಾ ಗ್ರಾಮದ ಗೇರುಪಡಪು ರಸ್ತೆ ಕಾಂಕ್ರೀಟೀಕರಣ, ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಕಟ್ಟಡ ಶಿಲಾನ್ಯಾಸ, ಇರಾ ಬಾಳೆಪುನಿ ಸೇತುವೆ ಉದ್ಘಾಟನೆ, ಪರಪು ಶಾಲಾ ಬಳಿ ತಡೆಗೋಡೆಗೆ ಶಿಲಾನ್ಯಾಸ, ನಡುಕಿಂಜಿಲ ಶಾಲಾ ಕೊಠಡಿಗೆ ಶಿಲಾನ್ಯಾಸ, ತಾಳಿತಬೆಟ್ಟು ರಸ್ತೆ ಅಭಿವೃದ್ಧಿಗೆ ಶಿಲಾನ್ಯಾಸ, ತಾಳಿತಬೆಟ್ಟು ಅಂಗನವಾಡಿ ಕಟ್ಟಡದ ಉದ್ಘಾಟನೆ, ಇರಾ ಶಾಲಾ ಕೊಠಡಿ ಉದ್ಘಾಟನೆ, ಕಿನ್ನಿಮಜ್ಜಲು ಕುಡಿಯುವ ನೀರಿನ ಪೈಪ್ಲೈನ್ ವಿಸ್ತರಣೆ ಶಿಲಾನ್ಯಾಸ, ಸಂಪಿಲದಿಂದ ದರ್ಕಾಸ್ ರಸ್ತೆ ಅಭಿವೃದ್ಧಿ ಶಿಲಾನ್ಯಾಸ, ಇರಾ ಬಾಳೆಪುನಿ ಕಿಂಡಿ ಅಣೆಕಟ್ಟು ಉದ್ಘಾಟನೆ, ಇರಾ ಪಂಜಾಜೆ ರಸ್ತೆ ಅಭಿವೃದ್ಧಿ ಶಿಲಾನ್ಯಾಸ ಈ ಸಂದರ್ಭದಲ್ಲಿ ನೆರವೇರಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂತೋಷ್ ಕುಮಾರ್ ಭಂಡಾರಿ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಶಿಕ್ಷಣಕ್ಕೆ ಅನೇಕ ರೀತಿಯಲ್ಲಿ ಉತ್ತೇಜನ ನೀಡುತ್ತಿದ್ದು, ಗ್ರಾಮೀಣ ಮಟ್ಟದ ಮಕ್ಕಳಿಗೆ ವಿವಿಧ ಸವಲತ್ತುಗಳೊಂದಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಈ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಅದನ್ನು ಮುಂದುವರಿಸಿ ಇವತ್ತು HM ಕೊಠಡಿ ಇರಬಹುದು ಅಥವಾ ಸರ್ವ ಶಿಕ್ಷಣ ಅಭಿವೃದ್ಧಿಸುವಂತ ಕೊಠಡಿ ಇರಬಹುದು, ಇವತ್ತು ವಿಶೇಷವಾಗಿ ಹೆಣ್ಮಕ್ಕಳಿಗೆ ಕೊಡುವಂತಹ ಒಂದು ಶೌಚಾಲಯ ಇರಬಹುದು ಅಥವಾ ಹಳತ್ತು ಕಟ್ಟಡದ ರಿಪೇರಿಗೆ ಸುಮಾರು ಈ ಒಂದು 2010-11 ಸಾಲಿನಲ್ಲಿ ಸುಮಾರು 34,64,00,00,000 ರೂಪಾಯಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖಾಂತರ ಇವತ್ತು ಮಂಜೂರಾಗಿ ಸರ್ಕಾರಕ್ಕೆ ಹೋಗಿ ಈಗಾಗಲೇ ಆ ಚೆಕ್ಗಳನ್ನು ನಾವು ಎಲ್ಲ ಶಾಲೆಗಳಿಗೆ ಜಿಲ್ಲೆಯಲ್ಲಿ ಕೊಡುವಂತ ವ್ಯವಸ್ಥೆ ಆಗಿದೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಬಹುಶಃ ಇಷ್ಟು ದೊಡ್ಡ ಮೊತ್ತ ಯಾವತ್ತೂ ಬರಲಿಲ್ಲ. ನಮ್ಮ ಕಳೆದ ಅವಧಿಯಲ್ಲಿ ಕೇವಲ 18 ಲಕ್ಷ ಕೋಟಿ ಬಂದಿದ್ರೆ ಇವತ್ತು ಕೇಂದ್ರ ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ ಮುಖಾಂತರ, ಜಿಲ್ಲಾ ಪಂಚಾಯತ್ ಮುಖಾಂತರ ಅಭಿವೃದ್ಧಿಯಲ್ಲಿ ಇವತ್ತು 34,64,00,00,000 ರೂಪಾಯಿ ಆಗಿ ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ಆ ಚೆಕ್ಗಳು, ಹೆಚ್ಚಾಗಿ ಚೆಕ್ಗಳು ಎಲ್ಲ ಶಾಲೆಗಳಿಗೆ ಅದು ಮುಟ್ಟಿದೆ. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸಿ ಭಂಡಾರಿ ಅವರು, ಇರಾ ಗ್ರಾಮವು ಸ್ವಚ್ಛ ಗ್ರಾಮವೆಂದು ದೇಶಾದ್ಯಂತ ಹೆಸರು ಪಡೆದಿದೆ, ಹಾಗೆಯೇ ಸಂಪೂರ್ಣ ಸಾಕ್ಷರತಾ ಗ್ರಾಮವೆಂದು ಶೀಘ್ರವೇ ಹೆಸರು ಪಡೆಯಲಿ ಎಂದು ಶುಭ ಹಾರೈಸಿದರು. ಈ ಇರಾ ಗ್ರಾಮ ಅಂತ ಹೇಳಿದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಸ್ವಚ್ಛತೆಗೆ ಗುರುತಿಸಿಕೊಂಡಂತಹ ಒಂದು ಪ್ರದೇಶ ಈ ಒಂದು ಇರಾ ಗ್ರಾಮ ಪಂಚಾಯತ್. ಇಂತಹ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಇರತಕ್ಕಂತಹ ಎಲ್ಲ ಸಾರ್ವಜನಿಕರು ಕೂಡ ಭಾಗ್ಯವಂತರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇರತಕ್ಕಂತಹ ಎಲ್ಲ ಜನಪ್ರತಿನಿಧಿಗಳು ಕೂಡ ಭಾಗ್ಯವಂತರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಕಾರಣ ಇಷ್ಟೇ, ಈ ಒಂದು ಭಾಗದಲ್ಲಿ ಇವತ್ತು ಸಾಧಾರಣ ಸುಮಾರು ಬೇರೆ ಬೇರೆ ಒಂದು ಹೆಡ್ ಅಥವಾ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಸುಮಾರು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಸುಮಾರು 65 ಲಕ್ಷ ರೂಪಾಯಿಯ ಕೆಲಸವನ್ನ ಮಾಡುವಂತದ್ದು. ಇರಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಜಾಕ್ ಕುಕ್ಕಾಜಿ ಅವರು ಸ್ವಾಗತಿಸಿ ಕಾರ್ಯಕ್ರಮದಲ್ಲಿ ವಂದಿಸಿದರು. ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷರಾದ ಕೆ ಚಂದ್ರಹಾಸ ಆರ್ ಕರ್ಕೇರ, ಬಂಟ್ವಾಳ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ವಸಂತ ರಾಜ್ ಶೆಟ್ಟಿ, ಉಮರ್ ಫಜೀರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜೊತೆಗೆ ಇರಾ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದಪ್ಪ ಸುವರ್ಣ, ಅಬ್ದುಲ್ ರೆಹಮಾನ್, ಚಂದ್ರಾವತಿ, ಪುಷ್ಪಲತಾ ಸಿ ಕರ್ಕೇರ, ಎಂಬಿ ಉಮ್ಮರ್, ಮೊಯ್ದು ಕುಂಜಿ, ಸಿಎಚ್ ಮೊಹಮ್ಮದ್, ಕೆಟಿ ಸುಧಾಕರ, ಚಂದ್ರಹಾಸ್ ಟೈಲರ್, ಪ್ರಶಾಂತ್ ಶೆಟ್ಟಿ, ಸಿಸಿಲಿಯಾ ಫೆರ್ನಾಂಡಿಸ್, ಶ್ರೀಮತಿ ವಿಮಲಾ ಕೃಷ್ಣರಾಜ ರೈ, ಶ್ರೀಮತಿ ಪುಷ್ಪಾವತಿ, ಗೀತಾ ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು, ನಂತರ ನಮನಾಡು ವಾರ್ತೆಗಳು ಮುಂದುವರಿಯುತ್ತಿದೆ.